ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅನ್ನೋದು ರಕ್ತ ಇಲ್ಲದೆ ನಡೆಯೋದೇ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಚುನಾವಣಾ ಆಯೋಗ ಯಾವುದೇ ಗಲಭೆಗಳು ನಡಿಬಾರದು ಅಂತ ಸುಮಾರು 2.5 ಲಕ್ಷ ಸೆಕ್ಯೂರಿಟಿ ಹಾಕಿದ್ರು ಕಚ್ಚಾ ಬಾಂಬ್ ಬ್ಲಾಸ್ಟ್ ಮಾಡಲಾಗಿದೆ. ಅಲ್ಲಿ ಕೆಲವರಿಗೆ ಗಾಯಗಳಾಗಿವೆ. ಇನ್ನು ಮಮತಾ ಬ್ಯಾನರ್ಜಿಯ ಪಕ್ಷವನ್ನ ತೊರೆದಿದ್ದ ಹುಮಾಯೂನ್ ಕಬೀರ್ ಮೇಲೆ ಹಲ್ಲೆಯನ್ನ ಮಾಡೋಕೆ ಟಿಎಂಸಿಯ ಗುಂಡಗಳು ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಒಂದು ಕ್ಷೇತ್ರದಲ್ಲಿ ಬಿಜೆಪಿಯ ಮಹಿಳಾ ಅಭ್ಯರ್ಥಿಯ ಕಾರನ್ನ ಜಖಂಗೊಳಿಸಿದ್ರೆ ಮತ್ತೊಂದು ಕ್ಷೇತ್ರದಲ್ಲಿ ಟಿಎಂಸಿ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿ ಸುಬೇಂದು ಸರ್ಕಾರ್ ಅವರನ್ನು ಅಟ್ಟಾಡಿಸಿ ಹೊಡೆದಿರೋ ಘಟನೆ ಕೂಡ ನಡೆದಿದೆ. ಎಲ್ಲವೂ ವಿಡಿಯೋ ಸಮೇತ ಈಗ ಸಿಕ್ಕಿಕೊಳ್ತಾ ಇವೆ. ಹಾಗಾದ್ರೆ ಅಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದೇನೋ? ಮಮತಾ ಪಕ್ಷದ ಗುಂಡಗಳು ಹುಮಾಯೂನ್ ಕಬೀರ್ ಮತ್ತು ಬಿಜೆಪಿ ಅಭ್ಯರ್ಥಿಗಳನ್ನ ಟಾರ್ಗೆಟ್ ಮಾಡಿದ್ಯಾಕೆ? ರಕ್ತ ಸಿಕ್ತ ಬಂಗಾಳದ ಕತೆ ಹೇಗಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಶ್ಚಿಮ ಬಂಗಾಳದ ಚುನಾವಣೆ ಅಂದರೆ ಅಲ್ಲಿ ರಕ್ತ ಅನ್ನೋದು ಹರಿಯಲೇಬೇಕು. ಇಲ್ಲ ಅಂದರೆ ಅದು ಚುನಾವಣೆ ಅಂತ ಅನ್ನಿಸಿಕೊಳ್ಳೋದೇ ಇಲ್ಲ. ಈ ಬಂಗಾಳದ ಚುನಾವಣೆಯ ರಕ್ತ ಸಿಕ್ತ ಚರಿತ್ರೆ ಇವತ್ತಿಂದೋ ನಿನ್ನೆಯದೋ ಅಲ್ಲ. ಅದು ಶುರುವಾಗಿ ಸುಮಾರು 45 ವರ್ಷಗಳೇ ಆಗಿವೆ. ಮಮತಾ ಬ್ಯಾನರ್ಜಿ ಸಿಎಂ ಆಗಿ 15 ವರ್ಷಗಳು ಪ್ರತಿ ಚುನಾವಣೆಯಲ್ಲೂ ಗುಂಡಾಗಿರಿ, ಸಿಕ್ಕವರ ಮೇಲೆ ಹಲ್ಲೆ. ಟಿಎಂಸಿ ಬಿಟ್ಟು ಬೇರೆ ಪಕ್ಷಗಳಿಗೆ ಮತವನ್ನು ಹಾಕಿದರೆ ಅಂತಹವರನ್ನು ಹತ್ಯೆ ಮಾಡೋ ಉದಾಹರಣೆಗಳು ನಮಗೆಲ್ಲ ಸಿಗುತ್ತವೆ. ಅದೆಲ್ಲವನ್ನ ತಡೆಗಟ್ಟಿ ಯಾವುದೇ ಗಲಭೆ ಆಗದ ಹಾಗೆ ಚುನಾವಣೆಯನ್ನು ನಡೆಸೋಕೆ ಚುನಾವಣಾ ಆಯೋಗ ತಯಾರಿಯನ್ನ ಮಾಡಿ 2.5 ಲಕ್ಷದಷ್ಟು ಸೆಕ್ಯೂರಿಟಿ ಹಾಕಿ ಅಲ್ಲೇನೋ ಬಂಗಾಳವನ್ನ ಮಿಲಿಟರಿಯ ಸುಪರ್ದಿಗೆ ಪಡೆದಿದೆ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ಅದರ ಜೊತೆಗೆ 360 ಡಿಗ್ರಿ ಕ್ಯಾಮರಾ, ಬೂತುಗಳ ಬಳಿ ಕ್ಯಾಮರಾಗಳು. ಅಲ್ಲಿ ಯಾರಾದರೂ ಗಲಭೆಯನ್ನ ಮಾಡೋ ಪ್ರಯತ್ನವನ್ನ ಮಾಡಿದ್ರೆ ಅವರನ್ನ ತಕ್ಷಣ ಬಂಧನ ಮಾಡಿ ಅಂತಹ ದುಷ್ಕರ್ಮಿಗಳ ವಿರುದ್ಧ ಕೇಸನ್ನು ದಾಖಲು ಮಾಡೋದು. ಜೊತೆಗೆ ಬೈಕುಗಳನ್ನು 48 ಗಂಟೆಗಳ ಕಾಲ ಬ್ಯಾನ್ ಮಾಡಲಾಗಿತ್ತು. ಅವುಗಳಿಗೂ ನಾಕಾಬಂದಿಯನ್ನ ವಿಧಿಸಿದ್ದು ಆಯ್ತು. ಟಿಎಂಸಿ ಪಕ್ಷದ ಗುಲಾಮರ ಹಾಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಕಳೆದ ಬಾರಿ ಚುನಾವಣೆಯಲ್ಲಿ ಸರಿಯಾಗಿ ಕರ್ತವ್ಯ ಮಾಡದ 100 ಪೊಲೀಸರನ್ನ ವರ್ಗಾವಣೆ ಮಾಡಿ ಆ ಜಾಗಕ್ಕೆ ನಿಷ್ಠಾವಂತ ಅಧಿಕಾರಿಗಳನ್ನ ಹಾಕಲಾಗಿತ್ತು. ಇಂದು ಬೆಳಗ್ಗೆ ಚುನಾವಣೆ ಪ್ರಾರಂಭ ಆಯಿತು. ಆಗ ತಾನೇ ಮತದಾರರು ಮತವನ್ನ ಹಾಕೋಕೆ ಬೂತುಗಳ ಬಳಿಗೆ ಬರ್ತಾ ಇದ್ರು. ಅದೇ ವೇಳೆಗೆ ಮುರ್ಷಿದಾಬಾದ್ ಜಿಲ್ಲೆಯ ನೌಡಾ ವಿಧಾನಸಭಾ ಕ್ಷೇತ್ರದ ಬೂತಿಂದ 100 ಮೀಟರ್ ದೂರದಲ್ಲಿ ದುಷ್ಕರ್ಮಿಗಳು ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಕಾಯ್ತಾ ಇದ್ರು. ಯಾಕಂದ್ರೆ ಬೂತುಗಳಿಂದ 100 ಮೀಟರ್ ವರೆಗೆ ಲಕ್ಷ್ಮಣ ರೇಖೆ ಅನ್ನೋ ವಲಯವನ್ನ ಚುನಾವಣಾ ಆಯೋಗ ಹೇಳಿದೆ. ಅದರ ಒಳಗೆ ಯಾವುದೇ ಪಕ್ಷದ ಏಜೆಂಟರು ಕೂಡ ಬರೋ ಹಾಗಿಲ್ಲ. ಅದೇ ಕಾರಣಕ್ಕೆ ದುಷ್ಕರ್ಮಿಗಳು ಆ ಲಕ್ಷ್ಮಣ ರೇಖೆಯಿಂದ ಹೊರಗೆ ಕಾಯ್ತಾ ಇದ್ರು. ಅಲ್ಲಿಗೆ ಹುಮಾಯೂನ್ ಕಬೀರ್ ಬರ್ತಾನೆ. ಈ ಹುಮಾಯೂನ್ ಕಬೀರ್ ಯಾರು ಅಂತ ಗೊತ್ತಲ್ಲ. ಅದೇ ಬಾಬರ್ಗೆ ಹುಟ್ಟಿದ್ದೀನಿ ಅನ್ನೋ ಹಾಗೆ ಬಾಬರಿ ಮಸೀದಿಯನ್ನ ನಿರ್ಮಾಣ ಮಾಡ್ತೀನಿ ಅಂತ ಮಾತಾಡಿ ಮಮತಾ ಬ್ಯಾನರ್ಜಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವನದ್ದೇ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿ ಸುಮಾರು 84ರಿಂದ 85 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋ ವ್ಯಕ್ತಿ. ಇವನು ಕಾರಿಂದ ಕೆಳಗೆ ಇಳಿತಾ ಇದ್ದ ಹಾಗೆ ಅಲ್ಲಿ ಕಾಯ್ತಾ ಇದ್ದ ದುಷ್ಕರ್ಮಿಗಳು ಅವನ ಮೇಲೆ ಶಸ್ತ್ರಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಆಗ ಅಲ್ಲಿದ್ದ ಸಶಸ್ತ್ರ ಪಡೆ ಮತ್ತು ಪೊಲೀಸರು ಅವರನ್ನ ಸಮಾಧಾನ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಯಾವಾಗ ಮಾತನ್ನ ಕೇಳಲಿಲ್ವೋ ಆಗ ಲಘು ಲಾಠಿ ಪ್ರಹಾರವನ್ನ ಮಾಡಿದ್ರು. ಅಲ್ಲಿದ್ದ ದುಷ್ಕರ್ಮಿಗಳನ್ನ ಕೆಲ ಮಾಧ್ಯಮಗಳು ಅನಾಮಿಕರು ಅಥವಾ ಅಪರಿಚಿತರು ಅಂತ ಹೇಳ್ತಾ ಇದ್ರೆ, ಹುಮಾಯೂನ್ ಕಬೀರ್ ಮಾತ್ರ ಅವರು ಮಮತಾ ಪಕ್ಷದ ಗೂಂಡಗಳು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ಮಮತಾ ಪಕ್ಷದ ವೋಟ್ ಬ್ಯಾಂಕ್ಗೆ ಕೈ ಹಾಕಿರೋದು ಈ ಹುಮಾಯೂನ್ ಕಬೀರ್. ಒಂದಷ್ಟು ಮತಗಳನ್ನ ಕಿತ್ತುಕೊಳ್ಳೋದು ಇದೇ ಹುಮಾಯೂನ್ ಪಕ್ಷ. ಅದಕ್ಕಾಗಿ ಕೋಪ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿಯ ದಾಳಿಯನ್ನ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಧ್ಯಾಹ್ನದ ವೇಳೆಗೆ ಅದೇ ವಿಧಾನಸಭಾ ಕ್ಷೇತ್ರದ ಬೂತ್ ಬಳಿ ಕಚ್ಚಾ ಬಾಂಬ್ ಅನ್ನ ದುಷ್ಕರ್ಮಿಗಳು ಸ್ಫೋಟ ಮಾಡಿದ್ದಾರೆ. ಅದರಲ್ಲಿ ಕೆಲವರಿಗೆ ಗಾಯಗಳಾಗಿದ್ದು ಭದ್ರತೆಯನ್ನ ಹೆಚ್ಚು ಮಾಡಿ ಘಟನೆಯ ಬಗ್ಗೆ ವರದಿಯನ್ನ ಕೇಳಿದ್ದು ಅಲ್ಲಿ ತಪ್ಪನ್ನ ಮಾಡಿದವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನ ಚುನಾವಣಾ ಅಧಿಕಾರಿ ಮನೋಜ್ ಅಗರ್ವಾಲ್ ತಿಳಿಸ್ತಾ ಇದ್ದಾರೆ. ಈಗಾಗಲೇ ಮುರ್ಷಿದಾಬಾದ್ ಜಿಲ್ಲೆ ಕೇಂದ್ರ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಕಣ್ಗಾವಲಲ್ಲಿದೆ. ಸದ್ಯಕ್ಕೆ ಶಾಂತಿಯುತವಾದ ಮತದಾನ ನಡೆದಿದೆ. ಆದರೂ ರಾತ್ರಿ ಪೂರ್ತಿ ನೌಡಾದ 9 ಮತ್ತು 10ನೇ ಸಂಖ್ಯೆಯ ಬೂತುಗಳಲ್ಲಿ ಅಹಿತಕರ ಘಟನೆಗಳು ನಡೆದಿರೋದು CCTVಯಲ್ಲಿ ಸೆರೆಯಾಗಿವೆ. ಇನ್ನು ಪಶ್ಚಿಮ ಬಂಗಾಳದ ಶಾಸಕಿ ಅಗ್ನಿಮಿತ್ರ ಪಾಲ್ ಅವರ ಕಾರಿನ ಮೇಲೂ ದಾಳಿಯನ್ನು ನಡೆಸಲಾಗಿದೆ. ರಹಮತ್ ನಗರದಲ್ಲಿ ಅವರ ಕಾರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿ ವಾಹನದ ಗಾಜುಗಳನ್ನು ಜಖಂ ಮಾಡಲಾಗಿದೆ. ಈಗಾಗಲೇ ಹೀರಾಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ಮತದಾನ ನಡೆಯುವಾಗ ಅಭ್ಯರ್ಥಿಗಳು ಮತಗಟ್ಟೆಗಳಿಗೆ ಭೇಟಿಯನ್ನು ನೀಡ್ತಾರೆ. ಅದೇ ಸಮಯದಲ್ಲಿ ಈ ಘಟನೆ ನಡೆದಿದೆ. ಅದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಮತ್ತೊಂದು ಕಡೆ ಕುಮಾರ್ಗಂಜ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಬೇಂದು ಸರ್ಕಾರ್ ಅವರ ಮೇಲೆ ಹಲ್ಲೆಯನ್ನ ಮಾಡೋಕೆ ಹೊಲಗಳಲ್ಲಿ ಟಿಎಂಸಿ ಕಾರ್ಯಕರ್ತರು ಅಟ್ಟಾಡಿಸಿದ್ದಾರೆ. ಈಗ ಆ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಸ್ವಲ್ಪ ನೀವು ಈ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ.
ನೋಡಿದ್ರಲ್ಲ, ಅಲ್ಲಿ ಅವರ ಜೊತೆ ಒಬ್ಬ ಪೊಲೀಸ್ ಮಾತ್ರ ಇದ್ದಾರೆ. TMC ಕಾರ್ಯಕರ್ತರು ಒಬ್ಬೊಬ್ಬರೇ ಹಲ್ಲೆಯನ್ನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲೂ ಅವರು ತಪ್ಪಿಸಿಕೊಂಡು ಓಡಿ ಹೋಗುವಾಗ ಕೂಡ ಒಬ್ಬ ವ್ಯಕ್ತಿ ಅವರನ್ನು ಹಿಡಿದುಕೊಳ್ತಾನೆ. ಆಗಲೂ ಹೊಡೆಯೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಯ್ಯೋ ಬಿಡಿ ಸರ್, ಆ BJP ಅಭ್ಯರ್ಥಿ ಏನೋ ಮಾಡಿರಬೇಕು, ಹೊಡೆದಿರ್ತಾರೆ ಅಂತ ಅಂದುಕೊಳ್ಳೋಕೆ ಹೋಗಬೇಡಿ. ಕುಮಾರಗಂಜ್ ಕ್ಷೇತ್ರದಲ್ಲಿ ಸುಮಾರು 8 ರಿಂದ 10 ಮತಗಟ್ಟೆಗಳಲ್ಲಿ ಮತಗಟ್ಟೆ ಏಜೆಂಟ್ಗಳನ್ನು ಬಲವಂತವಾಗಿ ತೆಗೆದುಹಾಕಲಾಗಿತ್ತು. ಆ ವಿಚಾರ ಸುಬೇಂದು ಸರ್ಕಾರ ಅವರ ಕಿವಿಗೆ ಬಿದ್ದಿತ್ತು. ಆಗ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಏಜೆಂಟ್ಗಳನ್ನು ಬೂತ್ಗೆ ಕಳಿಸಿದ್ದಾರೆ. ಅದೇ ರೀತಿ ಮತಗಟ್ಟೆ 24ಕ್ಕೆ ಪರಿಶೀಲನೆ ಮಾಡೋಕ್ಕೆ ಹೋದಾಗ ಅಲ್ಲಿ ಇಂತಹ ಘಟನೆ ನಡೆದಿದೆ. ಇದು ಮಮತಾ ಬ್ಯಾನರ್ಜಿಯ ಪಶ್ಚಿಮ ಬಂಗಾಳದ ಪರಿಸ್ಥಿತಿ. ಅಲ್ಲಿನ ಬೂತುಗಳಲ್ಲಿ BJP ಅಭ್ಯರ್ಥಿಯ ಏಜೆಂಟರು ಯಾರು ಇರಬಾರದು ಅನ್ನೋದು ಆ ಪಕ್ಷದ ಉದ್ದೇಶ. ಇಷ್ಟೆಲ್ಲ ಆಗ್ತಾ ಇದ್ರು ಮಮತಾ ಬ್ಯಾನರ್ಜಿ ಮಾತ್ರ ಯಾವುದಕ್ಕೂ ಇಲ್ಲಿಯವರೆಗೂ ಪ್ರತಿಕ್ರಿಯೆಯನ್ನೇ ಕೊಟ್ಟಿಲ್ಲ. ಬೇಡದ ವಿಚಾರಗಳಿಗೆ ಬಾಯನ್ನು ಬಳಿದುಕೊಳ್ಳೋ ಮಮತಾ ಈಗ ಮಾತಾಡ್ತಾ ಇಲ್ಲ ಅಂದರೆ ಮಮತಾ ಬ್ಯಾನರ್ಜಿ ಇದನ್ನು ಮಾಡಿಸಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಆದರೂ ಭಾರತದಲ್ಲಿ ಸಂವಿಧಾನವನ್ನು ಕಾಪಾಡೋ ಕಾಂಗ್ರೆಸ್ ಪಕ್ಷದ ನಾಯಕರು ಅದೆಲ್ಲಿ ಹೋದ್ರು ಅನ್ನೋದೇ ಕಾಣಿಸ್ತಾ ಇಲ್ಲ. ಮಾತಾಡಿದರೆ ನಾವು ಸಂವಿಧಾನವನ್ನು ಉಳಿಸೋರು, ಮೋದಿ ಮತ್ತು BJP ಸಂವಿಧಾನವನ್ನು ಕಿತ್ತು ಹಾಕೋರು ಅಂತ ಮಾತಾಡೋ ರಾಹುಲ್ ಗಾಂಧಿ ಈಗ ಅದೇನು ಕಿತ್ತು ಹಾಕ್ತಾ ಇದ್ದಾರೋ, ಎಲ್ಲಿ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಈಗ ಅಭ್ಯರ್ಥಿಗಳ ಮೇಲೆ ಹಲ್ಲೆ ಆಗ್ತಾ ಇದ್ರೆ ಮಾತಾಡ್ತಾನೇ ಇಲ್ಲ. ಇನ್ನೊಬ್ಬ ಮನುಷ್ಯ ಇದ್ದಾರೆ, ಅವರೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮೈಕ್ ಸಿಕ್ಕಾಗ ಬಾಯಿಗೆ ಬಂದ ಹಾಗೆ ಮಾತಾಡೋ ಇವರು ಈಗ ಮಾತಾಡ್ತಾನೇ ಇಲ್ಲ. ಅಲ್ಲರ್ರಿ, ಮೊನ್ನೆ ದೇಶದ ಪ್ರಧಾನಿ ಅವರನ್ನು ಭಯೋತ್ಪಾದಕ ಅಂದ್ರಲ್ಲ. ಈಗ ಮಮತಾ ಬ್ಯಾನರ್ಜಿ ಮತ್ತು ಅವರ TMC ಪಕ್ಷ ಏನು? ಮಮತಾ ಬ್ಯಾನರ್ಜಿ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರಾ? TMC ಪಕ್ಷದ ಕಾರ್ಯಕರ್ತರು ಗೂಂಡಾಗಳು ದೇಶವನ್ನು ಗಡಿಯಲ್ಲಿ ನಿಂತು ಕಾಯ್ತಾ ಇದ್ದಾರಾ? ಇವರೆಲ್ಲ ದೇಶವನ್ನು ಕಾಯ್ತಾರಂತೆ, ಸಂವಿಧಾನವನ್ನು ಉಳಿಸ್ತಾರಂತೆ. ಅಪ್ಪಿತಪ್ಪಿ ಇವರ ಕೈಗೆ ದೇಶ ಸಿಕ್ಕಿದ್ರೆ 3 ತಿಂಗಳಲ್ಲಿ ದೇಶ ಮತ್ತು ಇಲ್ಲಿರೋ ಜನರನ್ನು ಮಾರಾಟ ಮಾಡಿಬಿಡ್ತಾರೆ. ಅಷ್ಟಕ್ಕೂ ಚುನಾವಣೆ ಯಾವ ರೀತಿ ನಡಿಬೇಕು ಅನ್ನೋದು ರಾಹುಲ್ ಗಾಂಧಿಗಾಗಲಿ ಅಥವಾ ಅವರ ಗುಲಾಮರಿಗಾಗಲಿ ಗೊತ್ತಿದೆಯಾ? ಅದನ್ನು ಓದಿದ್ದಾರಾ? ಎಡವಟ್ಟು ನಾಯಕನ ಹಿಂದೆ ಎಡಬಿಡಂಗಿಗಳೇ ಇರ್ತಾರೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೇ ಇದೆ. ಈಗಾಗಲೇ ಎಲ್ಲ ಘಟನೆಗಳು CCTVಯಲ್ಲಿ ಸೆರೆಯಾಗಿವೆ. ಅದೆಷ್ಟು ಜನರ ವಿರುದ್ಧ FIR ದಾಖಲಾಗುತ್ತೆ, ಅದೆಷ್ಟು ಗೂಂಡಗಳು ಜೈಲನ್ನು ಸೇರ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇಂತಹ ಹೆಣ್ಣು ರೂಪದ ರಾಕ್ಷಸಿ ಈ ಬಾರಿ ಗೆದ್ರೆ ಆ ರಾಜ್ಯದ ಕಥೆಯೇ ಮುಗಿದೇ ಹೋಯ್ತು. ಈಗಾಗಲೇ ಅರ್ಧದಷ್ಟು ಜನರು ಕೆಲಸಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಈಗ ಗೆದ್ರೆ ಇನ್ನೊಂದಷ್ಟು ಜನರು ರಾಜ್ಯವನ್ನು ತೊರೆದು ಬಿಟ್ಟು ಹೋಗ್ತಾರೆ. ಅದೇ ಮಮತಾ ಪಕ್ಷ ಸೋತು BJP ಅಧಿಕಾರಕ್ಕೆ ಬಂದರೆ ಮಮತಾ ದೇಶವನ್ನು ಬಿಟ್ಟು ಓಡಿ ಹೋಗೋದು ಗ್ಯಾರಂಟಿ. ಯಾಕಂದರೆ ಮಮತಾ ವಿರುದ್ಧ ಮತ್ತು TMC ಪಕ್ಷದ ವಿರುದ್ಧ ಅದೆಷ್ಟು ಕೇಸುಗಳು ದಾಖಲಾಗುತ್ತೆ ಅನ್ನೋದು ಲೆಕ್ಕ ಕೂಡ ಸಿಗಲ್ಲ. ಅಷ್ಟೆಲ್ಲ ಕೇಸುಗಳು ದಾಖಲಾದರೆ ಮಮತಾ ಪ್ರತಿನಿತ್ಯ ನ್ಯಾಯಾಲಯಕ್ಕೆ ಓಡಾಡೋದೇ ಕೆಲಸ ಆಗುತ್ತೆ. ಜೊತೆಗೆ ಈ ಬಾರಿ ಅಲ್ಲಿ BJP ಅಧಿಕಾರಕ್ಕೆ ಬಂದರೆ TMC ಪಕ್ಷದ ಕತೆ ಅಲ್ಲಿಗೆ ಮುಕ್ತಾಯ ಆಗತ್ತೆ. ಈಗಾಗಲೇ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಈ ವಿಡಿಯೋವನ್ನು ಮಾಡೋ ವೇಳೆಗೆ ಸುಮಾರು 83% ಮತದಾನ ಆಗಿದೆ. ಹಾಗಂತ ಬಂಗಾಳ ಚುನಾವಣೆಯಲ್ಲಿ 82-83% ಮತದಾನ ಆಗೋದು ದೊಡ್ಡ ವಿಚಾರ ಅಲ್ಲ. ಪ್ರತಿ ಬಾರಿ ಆಗ್ತಾನೆ ಇರುತ್ತೆ. ಆದರೆ ಇಲ್ಲಿ ಪ್ರತಿ ಸಲ ಸತ್ತವರು ಕೂಡ ಮತದಾನವನ್ನು ಮಾಡ್ತಾ ಇದ್ರು. ಈ ಬಾರಿ ಬದುಕಿರೋರು ಮಾತ್ರ ಮತದಾನವನ್ನು ಮಾಡ್ತಾ ಇದ್ದಾರೆ. ಅಯ್ಯೋ, ಸತ್ರು ಹೇಗ್ರಿ ಮತ ಹಾಕ್ತಾರೆ ಅಂತ ಕೇಳೋಕ್ಕೆ ಹೋಗಬೇಡಿ. ಯಾವಾಗಲೂ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮಧ್ಯಾಹ್ನಕ್ಕೂ ಮೊದಲೇ ಮುಕ್ತಾಯ ಆಗ್ತಾ ಇತ್ತು. ಅಂದರೆ ಮತದಾನ ಮಧ್ಯಾಹ್ನದವರೆಗೆ ಮಾತ್ರ ನಡೀತಾ ಇತ್ತು. ಅದಾದ ನಂತರ ಮತಗಟ್ಟೆಗಳಲ್ಲಿ ಖಾಲಿ. ಅಲ್ಲಿಂದ ಸಂಜೆಯವರೆಗೂ TMC ಪಕ್ಷದ ಗುಂಡಗಳದ್ದೇ ದರ್ಬಾರು ಕಾರುಬಾರು. ಅವರ ಕೈಯಲ್ಲಿ ಶಸ್ತ್ರಾಸ್ತ್ರಗಳು. ಅಲ್ಲಿದ್ದ ಚುನಾವಣಾ ಅಧಿಕಾರಿಗಳನ್ನು ಹೆದರಿಸಿ ಅವರೇ ಮತಗಳನ್ನು ಹಾಕಿಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ರು. ಸತ್ತವರ ಮತಗಳನ್ನು ಹಾಕ್ತಾ ಇದ್ರು. ಯಾವುದೋ ಬೇರೆ ಊರುಗಳಲ್ಲಿ ಇದ್ದವರ ಮತಗಳನ್ನು ಮಮತಾ ಚೇಲಗಳೇ ಹಾಕ್ತಾ ಇದ್ರು. ಈ ಬಾರಿ ಬದುಕಿದ್ದವರು ಮಾತ್ರ ಅವರವರ ಮತಗಳನ್ನು ಅವರೇ ಹಾಕಿದ್ದಾರೆ. ಅದೇ ಮಮತಾ ಬ್ಯಾನರ್ಜಿಗೆ ಒಂದಷ್ಟು ಬೇನೆಯನ್ನು ಕೊಡ್ತಾ ಇದೆ. ಹಾಗಾಗಿ ಕೂತಲ್ಲಿ ಕೂರೋಕೆ ಆಗ್ತಾ ಇಲ್ಲ, ನಿಂತಲ್ಲಿ ನಿಲ್ಲೋಕೆ ಆಗ್ತಾ ಇಲ್ಲ, ಹೆಂಗೆಂಗೋ ಆಡ್ತಾ ಇದ್ದಾರೆ. ಅದೇನೇ ಆದರೂ ಇಂತಹ ನಾಯಕರು ನಮ್ಮ ದೇಶಕ್ಕೆ ಬೇಕಾ ಅನ್ನೋದನ್ನು ದಯವಿಟ್ಟು ನೀವೇ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಚುನಾವಣಾ ಆಯೋಗ ಮಾಡಿರೋ ಕೆಲಸ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಸ್ವಲ್ಪ ಕಮೆಂಟ್ಸಲ್ಲೇ ತಿಳಿಸಿ. ಇದು ಗೆಳೆಯರೆ, ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮತ್ತೆ ರಕ್ತ ಹರಿದಿರೋದರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.